ಚುನಾವಣೆಗೆ ಉಳಿದಿರೋದು ಕೇವಲ ಬೆರಳೆಣಿಕೆ ದಿನಗಳು ಮಾತ್ರ. ಹೀಗಿರುವಾಗ ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆಯಾದ ಮೇಲೆ ಈ ಮೈತ್ರಿಯನ್ನ ಎಲ್ಲರೂ ಕೂಡ ಒಪ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಅದರಲ್ಲಿ ಮೊದಲ ಎಕ್ಸಾಂಪಲ್ ಅಂದ್ರೆ ಹಾಸನ ಬಂದು ನಿಂತ್ಕೊಳ್ಳುತ್ತೆ. ಪ್ರೀತಮ್ ಗೌಡ ವರ್ಸಸ್ ಪ್ರಜ್ವಲ್ ರೇವಣ್ಣ ಅವರ ನಡುವಿನ ಕದನ ಮುಂದುವರಿತಾ ಇದ್ದು, ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪ್ರೀತಮ್ ಗೌಡ ಪ್ರಚಾರಕ್ಕೆ ಬರ್ತಾರಾ ಅಥವಾ ಹಾಗೆ ಸೈಲೆಂಟ್ ಆಗ್ತಾರಾ ಅನ್ನೋದಕ್ಕೆ ಪ್ರಶ್ನೆ ಇನ್ನೂ ಉತ್ತರ ಸಿಗದಲ್ಲೇ ಇರುವಂತಹ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಹಾಸನದಲ್ಲಿ ಪ್ರಜ್ವಲ್ಗೆ ಮುಳ್ಳಾದ ಪ್ರೀತಮ್ ಗೌಡ. ಬಿಜೆಪಿ ವರಿಷ್ಠರ ಮನವೊಲಿಕೆ ಯಶಸ್ವಿ ಆಯ್ತಾ? ಪ್ರಜ್ವಲ್ ಪರ ಪ್ರೀತಮ್ ಗೌಡ ಪ್ರಚಾರಕ್ಕೆ ಬರ್ತಾರಾ? ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಮಾಜಿ ಶಾಸಕ ಪ್ರೀತಮ್ ಗೌಡ ಮೈತ್ರಿ ಅಭ್ಯರ್ಥಿ ಘೋಷಣೆ ಬಳಿಕ ಮತ್ತಷ್ಟು ಸಿಟ್ಟಾಗಿದ್ದಾರೆ. ಸಮನ್ವಯ ಸಭೆ ನಾಮಪತ್ರ ಸಲ್ಲಿಕೆಗೆ ಗೈರಾಗಿದ್ದ ಪ್ರೀತಮ್ ಗೌಡ ಮನವೊಲಿಕೆಗೆ ರಾಜ್ಯ ಬಿಜೆಪಿ ನಾಯಕರು ಯತ್ನಿಸಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಮೈಸೂರಿನಲ್ಲಿ ಇಬ್ಬರ ಭೇಟಿಗೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ರು, ಅದು ಕೂಡ ಮುರಿದು ಬಿದ್ದಿದೆ. ಪ್ರಜ್ವಲ್ ಭೇಟಿ ಬಗ್ಗೆ ಖಾರವಾಗಿಯೇ ಪ್ರತಿಕ್ರಿಯಿಸಿರುವ ಪ್ರೀತಮ್ ಗೌಡ, ನನಗೆ ಮೈಸೂರು ಉಸ್ತುವಾರಿ ನೀಡಿದ್ದಾರೆ, ಕೆಲಸ ಮಾಡುತ್ತಿದ್ದೇನೆ. ಹಾಸನದಲ್ಲಿ ಕೆಲಸ ಮಾಡು ಅಂದ್ರೆ ಅಲ್ಲಿಯೂ ಕೆಲಸ ಮಾಡುತ್ತೇನೆ. ಅಲ್ಲದೆ ರಾಧಾ ಮೋಹನ್ ದಾಸ್ ಮಾತಾಡಿ ಪ್ರೀತಮ್ ಗೌಡ ಹಾಸನದ ಎಂಎಲ್ಎಗಿಂತ ಶಕ್ತಿಶಾಲಿಯಾಗಿದ್ದಾರೆ ಅಂತ ಹೇಳಿದ್ರು. ನನಗೆ ಇಂಥ ಜಾಗಕ್ಕೆ ಹೋಗು, ಇಂಥ ಕೆಲಸ ಮಾಡು ಅಂತ ಹೇಳಿರೋದು ಗೊತ್ತಿದೆ. ಮಾಡಬೇಡ ಅಂತ ಯಾವುದು ಕೆಲಸವನ್ನು ನನಗೆ ಇಲ್ಲಿ ತನಕ ಹೇಳಿಲ್ಲ. ಮೈಸೂರಲ್ಲಿ ಕೆಲಸ ಮಾಡು ಅಂತ ಹೇಳಿದರೆ ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಸನಕ್ಕೆ ಹೋಗಿ ಪ್ರಚಾರ ಮಾಡ್ತೀರಾ ತಾವು? ಮಾಡು ಅಂತೇಳಿ ಪಕ್ಷದವರು ಹೇಳಿದ್ರೆ ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ. What is the problem with Pritam Gowda? I don't know. I don't see any problem. I have been to Hassan, hardly see any problem there. Total BJP is working hard for JDS, even more than JDS, including Pritam Gowda. No, he will go whenever it is required. His team is working, every worker is working. The total Hassan city's team is working. Whenever it is required, he will take leave. He has to tell me before that he is going to Hassan. ಇತ್ತ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಪ್ರೀತಮ್ ಗೌಡ ಸಾಹೇಬ್ರು ನಾನು ಭೇಟಿ ಮಾಡುವ ಬಗ್ಗೆ ಚರ್ಚೆ ಆಗಿಲ್ಲ. ಅವರು ಈಗಾಗಲೇ ನನ್ನ ಪರ ಪ್ರಚಾರ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಿರಂಗ ಸಭೆಗಳಲ್ಲಿ ಒಟ್ಟಾಗಿ ಇರ್ತೇವೆ ಎಂದರು. ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಅವ್ರು ಆಗಲೇ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಒಂದಾಗಿ ಹೋಗ್ತಾ ಇದೀವಿ. ಪ್ರೀತಮ್ ಗೌಡರು ಸಾಹೇಬ್ರನ್ನು ಕೂಡ ಅವರೆಲ್ಲರಿಗೂ, ಅವರ ಬೆಂಬಲಿಗರಿಗೆ ಎಲ್ಲರಿಗೂ ಮಾಹಿತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಸರಿ, ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ನೇರ ಒಂದು ಗುರಿ ಇದೆ ಅವರಲ್ಲಿ. ಆ ಗುರಿಯನ್ನು ನಾವು ಕೂಡ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸನ ಮಾಡಿ ಎಲ್ಲರ ಒಂದು ವಿಶ್ವಾಸದಲ್ಲಿ ನಾವು ಹೋಗುವಂಥ ಕೆಲಸ. ಒಟ್ಟಾರೆ ಪ್ರೀತಮ್ ಗೌಡ ಅಸಮಾಧಾನ ಮೈತ್ರಿ ಅಭ್ಯರ್ಥಿಗೆ ಕೊಂಚ ಹಿನ್ನಡೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ವರದಾನವಾಗಲಿದೆಯೇ ಎಂಬುದನ್ನ ಕಾದ್ ನೋಡಬೇಕಿದೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.